ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಬಿಸಿಬೇಳೆ ಬಾತ್ ಮಾಡೋಣ ನೋಡಿ. ನಾನು ಆ ಥರ ಬಿಸಿಬೇಳೆ ಬಾತ್ ಮಾಡ್ತೀನಿ, ನೋಡ್ತೀನಿ ನೋಡಿ. ನಾನು ಇದನ್ನು ಚೇರ್ ಮಾಡ್ಕೊಂಡಿದ್ದೀನಿ. ಮೇಲೆ ಕೂತ್ಕೊಂಡು ನಾನು ಅಡುಗೆ ಮಾಡ್ತೀನಿ. ನಂಗೆ ಕಾಲಾಗಲ್ಲ ನೋಡಿ. ಮೇಲೆ ಕೂತ್ಕೊಂಡೆ ನಾನು ವಿಡಿಯೋ ಮಾಡೋದು ನೋಡಿ. ಒಂದು ಲೋಟ ಅಕ್ಕಿನ ತೊಳೆದಾಕೊಂಡಿದ್ದೀನಿ, ಒಂದು ಬಟ್ಲು ಬೇಳೆ ನೋಡಿ. ಎಲ್ಲರಿಗೂ ಬರುತ್ತೆ, ಏನು ತೋರಿಸ್ತಾರಲ್ಲ ಅಮ್ಮ ಬರೋದನ್ನೇ ಅಂತ ಅಂದ್ಕೊಂಬಿಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. 3 ಥರ ತರಕಾರಿ ಎಲ್ಲ ತೊಳೆದು ಹಾಕ್ಕೊಳ್ಳಿ. ಬೆಳಗ್ಗೆ ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸಿದ್ಳು ನೋಡಿ. ನಾನು ಪಾತ್ರೆ ಎಲ್ಲ ತೊಳೆದು ಯಾಕೋ ಲೇಟಾಗಿ ಎದ್ಬಿಟ್ವಿ, ಒಂದು ಸ್ವಲ್ಪ ಯಾಕೋ ಶೀತ ಆಗಿದೆ ಮಗಳಿಗೆ ನೋಡಿ. ಒಂದೊಂದು ದಿನ ಹಂಗೆ ಆಗುತ್ತೆ, ಏನು ಮಾಡೋಕ್ಕಲ್ಲ ನೋಡಿ. ಇದು 4 ಟೊಮೊಟೊ, ಅದನ್ನು ಹಾಕ್ಕೊಂಬಿಡಿ ಇದಕ್ಕೆ ಕುಕ್ಕರ್ಗೆ ಕೂಗ್ಸೋಕ್ಕೆ. ಒಂದು ಸ್ವಲ್ಪ ಉಪ್ಪು, ಆಮೇಲೆ ನೋಡ್ಕೊಂಡು ಹಾಕೋಣ. ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನು ಅರಿಶಿಣದ ಪುಡಿ ಮತ್ತು ನೀರು. 3 ವಿಷಲ್ ಬರ್ಸ್ಕೊಳ್ಳೋಣ. ಇದು 3 ವಿಷಲ್ ಹಾಕ್ಸ್ಕೊಳ್ಳೋಣ. ಮಗ ಹಾಲು ತೊಗೊಂಡಿರ್ತಾರೆ ಈ ಥರ. ತರಕಾರಿ, ಬೇಳೆ, ಅಕ್ಕಿ, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ವಿಷಲ್ ಹಾಕ್ಸ್ಕೊಂಡು ಆಮೇಲೆ ನಿಮ್ಗೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಸಾಕಿಷ್ಟು ನೀರು ಮುಚ್ಚಿಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಕೂಗಲಿ ನೋಡಿ ಫ್ರೆಂಡ್ಸ್. ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಒಂದು ನಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಕುಕ್ಕರ್ಗೆ ಒಂದು ಹಾಕಿದ್ದೀನಿ. ಈರುಳ್ಳಿ ಬೇಳೆ ಜೊತೆಗೆ ಇದು ಕ್ಯಾಪ್ಸಿಕಮ್ಮನ್ನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಕ್ಯಾಪ್ಸಿಕಮ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಕಡಲೆ ಬೀಜ ಹಾಕ್ಕೊಳ್ಳಿ. ಬಟಾಣಿ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ. ಕುಕ್ಕರ್ ಕೂಗಿಸ್ಕೊಳ್ಳೋವಾಗ ಹಾಕ್ಕೋಬೋದು, ನಾನು ಒಗ್ಗರಣೆಗೆ ಹಾಕ್ಕೊತೀನಿ ನೋಡಿ. ಈ ಥರ ನೋಡಿ. ಇದು ಬಿಸಿಬೇಳೆ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೊತೀನಿ. ಬಿಸಿಬೇಳೆ ಪೌಡ್ರು, ಪುಳಿಯೋಗರೆ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ. ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಚೆನ್ನಾಗಿ ಇದಾಗಲಿ. ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ ಎಣ್ಣೆಗೆ. ಅದ್ರ ಜೊತೆಗೆ ನಮಗೆ ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಇದಕ್ಕೆ ಈ ಮಸಾಲೆಗೆ ಹಾಕ್ಕೊಂಬಿಡೋಣ. ಇದು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಸಾಕು. ಒಂದು 3 ಸ್ಪೂನ್ ನಾನು ನೈಸ್ ಉಪ್ಪೆ ಹಾಕೋತೀನಿ. ನೈಸ್ ಉಪ್ಪೆ ಹಾಕ್ಕೊಳ್ತೀನಿ. ಇದನ್ನು ಲಾಸ್ಟಲ್ಲಿ ಹಾಕೋಣ. ಕೊತ್ತಂಬರಿ, ಬಿಸಿಬೇಳೆ ಪೌಡ್ರು, ಸಾಂಬಾರು ಪೌಡ್ರು, ಧನಿಯಾ ಪುಡಿ, ಪುಳಿಯೋಗರೆ ಪುಡಿ ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ. ನಿಮ್ಗೇನಾದ್ರು ಬೇಕು ಅಂದರೆ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ಕಮೆಂಟ್ ಮಾಡಿ ಮಾಡಿಕೊಡಿ ಅಂದರೆ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ. ನಾನೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ಆಗಲೇ ಅದಕ್ಕೊಂದು ಸ್ಪೂನ್ ಹಾಕಿದೆ ಅರಿಶಿಣದ ಪುಡಿ. ಅದಕ್ಕೊಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಬಿಸಿಬೇಳೆ ಪೌಡ್ರು ನಾನು ಇದಕ್ಕೆ ಕೊಬ್ಬರಿ ಎಲ್ಲ ಹಾಕಿರ್ತೀನಿ. ಇದಕ್ಕೆ ಕೊಬ್ಬರಿ ಗಿಬ್ರಿ ಎಲ್ಲ ಹಾಕಿನೇ ಪುಡಿ ಮಾಡಿರ್ತೀನಿ. ಅದು ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕೋಣ ಕಾಯಿ ತುರಿ.
ತುಂಬ ಚೆನ್ನಾಗಿ ಹೋಟೆಲ್ ಮಾಡ್ದಂಗೆ ಇರುತ್ತೆ, ಹೋಟ್ಲಲ್ಲಿ ಇದ್ದಂಗೆ ಇರುತ್ತೆ. ಇದು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಲಿ, ಸ್ವಲ್ಪ ಬೆಂದರೂ ಸಾಕು. ಕ್ಯಾಪ್ಸಿಕಮ್ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವಲ್ಪ ಕ್ರಂಚಿಯಾಗಿ ಬಾಯಿ ಸಿಗ್ತಾ ಇದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಾಯಿತು ನೋಡಿ, ಚೆನ್ನಾಗಿ ಬೆಂದಿದೆ. ಮುಕ್ಕಾಲು ಭಾಗ ಬೆಂದರೆ ಸಾಕು. ಅದಕ್ಕೆ ನಾನು ಸಾಂಬಾರು ಪುಡಿ ಸ್ವಲ್ಪ ಎಣ್ಣೆಲಿ ಹುಡ್ಕೋತೀನಿ. ಇದನ್ನು ಬಿಸಿಬೇಳೆ ಪೌಡ್ರು ಸ್ವಲ್ಪ ಎಣ್ಣೆಲಿ ಹುಡ್ಕೋತೀನಿ. ಅದೊಂದು ಸ್ವಲ್ಪ ಇದಾದಮೇಲೆ ಈ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರ್ 3 ವಿಷಲ್ ಕೂಗಿದೆ. ಆಮೇಲೆ ನೋಡಿ, ಹುಣಸೆಹಣ್ಣು ಒಂದೇ ಒಂದು ಸ್ವಲ್ಪ ರಸ ಹಾಕ್ತೀನಿ ಅಷ್ಟೇ. ನಾನು ಟೇಸ್ಟಿಗೋಸ್ಕರ ನಾನು 4 ಟೊಮೊಟೊನೇ ಹಾಕಿದ್ದೀನಿ ನೋಡಿ. ಈ ಥರ ಸ್ವಲ್ಪ ರುಚಿಗೋಸ್ಕರ ಅಷ್ಟೇ ಹಾಕ್ತೀನಿ ನಾನು. ಈಗ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಹಾಕ್ತಾರೆ, ಈ ಥರ ಮಾಡ್ಕೊಂಡು ತಿನ್ನಿ, ಒಂದ್ಸತಿ ಚೆನ್ನಾಗ್ತೈತೆ. ನಾನು ಪೌಡ್ರೆಲ್ಲ ನಾನು ಮನೇಲೇ ಮಾಡೋದು, ನಾನು ಅಂಗಡಿಯಿಂದ ಏನೂ ತರಲ್ಲ. ಪ್ರತಿಯೊಂದು ಪೌಡ್ರು ನಾನು ಮನೇಲೇ ಮಾಡಿರ್ತೀನಿ. ನಾನು ಖಾಲಿ ಆದ ಇಷ್ಟೇ ಸ್ವಲ್ಪನೇ ಮಾಡ್ಕೊತೀನಿ, ಖಾಲಿ ಆದಂಗೆ ಮಾಡ್ಕೊತೀನಿ. ಲಾಸ್ಟಲ್ಲಿ ಇದು ಒಗ್ಗರಣೆ ಆಯಿತು ನೋಡಿ. ಕೊತ್ತಂಬರಿನ ಇದಕ್ಕೆ ಹಾಕ್ಬಿಟ್ಟು ನಾನು ಈ ಥರ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ, ಆಫ್ ಮಾಡಿಬಿಡ್ತೀನಿ. ಆಮೇಲೆ ವಿಶಿಲ್ ತೆಗ್ದು ಕಾಯಿ ತುರಿ ಸ್ವಲ್ಪ, ಇಷ್ಟೇ ಸ್ವಲ್ಪ ಕಾಯಿ ತುರಿ ಅಷ್ಟೇ. ರೆಡಿ ಆಯಿತು, ಇದು ಒಗ್ಗರಣೆ ರೆಡಿ ಆಯಿತು ನೋಡಿ. ಅದು ವಿಶಿಲ್ ಇನ್ನೂ ಹೋಗಿಲ್ಲ. ಆ ವಿಶಿಲ್ ಹೋದ್ಮೇಲೆ ಈ ಒಗ್ಗರಣೆನ ಅದಕ್ಕೆ ಹಾಕ್ಬಿಟ್ಟು ನಮಗೆ ನೀರು ಎಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಖಾರ ಬೂಂದಿ ಎಲ್ಲರೂ ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ಏನಾದ್ರು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಾನು ಖಾರ ಬೂಂದಿನೇ ಜಾಸ್ತಿ ಹಾಕೋದು. ಮನೆಯಲ್ಲೂ ಮಾಡ್ತೀನಿ ಖಾರ ಬೂಂದಿ, ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಅಂಗಡಿಯಿಂದ ತರಿಸ್ಬಿಡ್ತೀನಿ ನೋಡಿ. ಈ ಥರ ಒಗ್ಗರಣೆನ ನಾವು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಈ ಥರ ಅಷ್ಟೇ. ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳಗ್ಗೆನೇ ಎದ್ದು ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಪೂಜೆ ಮಾಡೋದು ಅವಳ ಕೆಲಸ. ಎಲ್ಲ ಪೂಜೆ ಮಾಡಿ ಎಲ್ಲ ಒರೆಸಿ ಪೂಜೆ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಡ್ತಾಳೆ ಅವಳು. ಆಲ್ಮೋಸ್ಟ್ ನಮ್ಮ ಮನೆಗೆ 10 ಗಂಟೆಗೆಲ್ಲ ಎಲ್ಲ ಕೆಲಸ ಮುಗಿದು ಹೋಗುತ್ತೆ. ಬಿಸಿಬೇಳೆ ಬಾತು ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಾಕಿದ್ದೀನಿ. ನನ್ನ ಕೆಲಸ ಪಾತ್ರೆ ತೊಳೆಯೋದು ಬೆಳಗ್ಗೆ ಟೈಮ್ ಜಾಸ್ತಿ ಇರೋಲ್ಲ, ನೈಟೇ ತೊಳೆದ್ಬಿಡ್ತೀವಿ ನೋಡಿ. ಆಯಿತು, ಟಿಫನ್ ಕಟ್ಬಿಟ್ಟು ತಲೆ ಬಾಚಿ ಅವಳಿಗೆ ಸ್ಕೂಲಿಗೆ ಕಳಿಸಿದ್ರೆ ಮುಗೀತು. ಅವಳು ಪೂಜೆ ಮಾಡಿ ಹೊರಡ್ತಾಳೆ ನೋಡಿ. ಫ್ರೆಂಡ್ಸ್, ನಾನು ಕುಕ್ಕರಲ್ಲಿ ಮಾಡಲಿಲ್ಲ, ಅದು ಜಾಸ್ತಿ ಆಗ್ಬಿಟ್ಟಿತ್ತು ಸ್ವಲ್ಪ. ಇವತ್ತು ಜಾಸ್ತಿ ಮಾಡಿದೆ. ಬಿಸಿಬೇಳೆ ಬಾತಂದರೆ ಮಧ್ಯಾಹ್ನನೂ ತಿಂತಾರೆ, ಅದನ್ನೇ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದೆ. ನಾನು ಆಗಲೇ ಒಗ್ಗರಣೆ ಹಾಕಿದ್ನಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡಲ್ಲ ಇಷ್ಟೇ, ಏನೂ ಬೇಕಾಗಿಲ್ಲ. ನಾನು ಇದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ. ಆಯಿತು, ರೆಡಿ ಆಯಿತು. 1-2 ಸ್ಪೂನ್ ತುಪ್ಪ ಹಾಕಿದ್ರೆ ಹಾಕೊಂಡು ತಿನ್ನುವಾಗ ಬೇಕಾದ್ರೆ ಹಾಕ್ಕೊಳ್ಳಿ ತುಪ್ಪ, ನಾನು ಅದಕ್ಕೆ ಹಾಕ್ಬಿಡ್ತೀನಿ. ಬಿಸಿಬೇಳೆ ತಿನ್ನುವಾಗ ಬೇಕಾದ್ರೆ ಹಾಕ್ಕೊಳ್ಳಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಂಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬಿಸಿಬೇಳೆ ಎಷ್ಟು ಕಲರ್ಫುಲ್, ಎಷ್ಟು ಚೆನ್ನಾಗಿದೆ. ಈ ಥರ ಹಾಕ್ಕೊಂಡು ತಿನ್ನಿ ನೋಡಿ. ನಾನು ಈ ಥರ ಮಾಡಿ, ನಾನೆಲ್ಲ ಮನೇಲಿ ಮಾಡೋ ಪೌಡ್ರಲ್ಲೇ ಮಾಡೋದು ನೋಡಿ. ಈ ಥರ ನನ್ನ ಮಗಳು ಕೊಡ್ತೀನಿ, ಯಾವ ಥರ ಇದೆ ಅಂತ ಹೇಳ್ತಾಳೆ ನೋಡಿ. ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಯಿತು. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಬಾಕ್ಸ್ ಕಟ್ಟಿದೆ.
ಬಾಕ್ಸ್ ಕಟ್ಟಿದ್ಮೇಲೆ ಅವಳಿಗೆ ಹಾಕ್ಕೊಂಡಿರ್ತಿದ್ದೀನಿ. ಹೆಂಗಿದೆ ಅಂತ ಕೇಳೋಣ ಬನ್ನಿ. ಅವಳಿಗೆ ಸ್ವಲ್ಪ ಪಾತ್ರೆ ಐತೆ, ತೊಳೆದಾಕ್ಬಿಡ್ತೀನಿ. ಆಮೇಲೆ ಅವಳು ಸ್ಕೂಲಿಗೆ ತಲೆ ಬಾಚಿ ಕಲಿಸ್ಬಿಟ್ಟು ನೋಡಿ ಪೂಜೆ ಆಯಿತು. ಪೂಜೆ ಎಲ್ಲ ಮಾಡವಳೆ ನೋಡಿ. ಹೆಂಗೈತಮ್ಮು? ಅಮ್ಮು ಹೆಂಗಿದೆಯಮ್ಮ? ಸೂಪರಾಗಿದೆ. ಚೆನ್ನಾಯ್ತಾ? ಫುಲ್ ಖಾಲಿ ಮಾಡಬೇಕು. ನೋಡಿ ಕಾಫಿ ಅವಾಗೆಲ್ಲ ಕೆಲಸವರೆಗೂ ಒಂದು ಲೋಟ ಕಾಫಿ ಕುಡಿಯೋಕೆ ಹೋಗಲ್ಲ. ಇವಾಗ ಕೂತ್ಕೊಂಡು ಕಾಫಿ ಕುಡಿದು ಅವಳಿಗೆ ತಲೆ ಬಾಚಿ ಸ್ಕೂಲಿಗೆ ಕಳಿಸಿ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯದು. ಮಧ್ಯಾಹ್ನ ಟೈಮ್ ಅದೇ ಇರುತ್ತೆ, ಯಾರೂ ಇರೋಲ್ಲ, ನಾನು ಒಬ್ಬಳೇ ಇರ್ತೀನಿ. ಅದರಿಂದ ನಾನು ಅದನ್ನೇ ಸ್ವಲ್ಪ ತಿನ್ಕೊಂಬಿಡ್ತೀನಿ. ಮಧ್ಯಾಹ್ನ ತಿಂದರೆ ತಿಂತೀನಿ, ಇಲ್ಲಾಂದ್ರಿಲ್ಲ. ನಾನು ತಿನ್ನೋದೇ 11 ಗಂಟೆ ಟಿಫನ್ನು. ಹಸ್ಬೆಂಡ್ ಬರ್ತಾರೋ ಇನ್ನು ನೋಡ್ತೀನಿ, ಅವ್ರೇನೋ ತಿಂಡಿಗೆ ಬರ್ತಾರೋ ಇಲ್ಲೋ ಯಜಮಾನ್ರು. ಫೋನ್ ಮಾಡಬೇಕು. ಅವ್ರು ಬೆಳಗ್ಗೆ 4:15ಗೆ ಹೊರಟೋಗ್ತಾರೆ. ಫೋನ್ ಮಾಡ್ತೀನಿ. ಅವ್ರು ಬರೋಲ್ಲ ಅಂದರೆ ಅಲ್ಲೇ ಆಚೆ ತಿನ್ಕೊಂಬಿಡ್ತಾರೆ ಅವರು. ಬರ್ತೀನಿ ಅಂದರೆ ಅವ್ರ ಜೊತೆ ನಾನು ತಿಂಡಿ ತಿನ್ಕೊತೀನಿ, ಇಬ್ಬರು ತಿನ್ಕೊತೀನಿ. ಮಧ್ಯಾಹ್ನ ಬಾಕ್ಸ್ ಕಟ್ಕೊಂಡು ಹೋಗ್ತಾಳೆ. ಸಂಜೆ 6 ಗಂಟೆಗೆ ಬರ್ತಾಳೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು. ಮಗ 9 ಗಂಟೆಗೆ ಹೋಗ್ತಾನೆ ಕೆಲಸಕ್ಕೆ. 8:15ಗೆ ನೋಡಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದೋಯ್ತು. ನಾನು 8:15 ಅಷ್ಟೊತ್ತಿಗೆ ಎಲ್ಲ ಮುಗಿತು. ನನ್ನ 2 ಪಾತ್ರೆ ಇದೆ, ತೊಳೆದ್ಬಿಟ್ಟು ಮೇಲ್ಗಡೆ ಬಟ್ಟೆ ಎಲ್ಲ ಒಗ್ದಿದ್ದೆ, ನೆನೆ ಅದೆಲ್ಲ ಮಡಚಬೇಕು. ಇಷ್ಟೇ ನನ್ನ ರೂಟೀನ್. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನ ಟೈಮ್ ಸ್ವಲ್ಪ ಕಾಲು ನೋವು ಜಾಸ್ತಿ ಇರುತ್ತೆ, ಮಲ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನಿದ್ದೆ ಬರೋಲ್ಲ, ಸುಮ್ಮನೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ಟಿ ವಿ ನೋಡ್ತೀನಿ ಒಂದು ಸ್ವಲ್ಪ. ಇಷ್ಟೇ ಇರುತ್ತೆ ಲೈಫು. ನನ್ನ ರೊಟೀನ್ ನಾನು ತೋರಿಸ್ಕೊತಾ ಇದ್ದೀನಿ ನಿಮ್ಮನ್ನ. ನಾನು ಯಾವ ಥರ ಇರ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಡೈಲಿ ವ್ಲಾಗ್ಸ್ ನಮ್ಮದಷ್ಟೇ. ಅಷ್ಟೇ ಫ್ರೆಂಡ್ಸ್. ಬಾಯ್ 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 ಹೇಳಮ್ಮ. ಬಾಯ್. ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ನ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.